ಪರವಾಗಿಲ್ಲ ಕಣವಿ, ಸಂದಾಗೆ ಕಟ್ಟೋದು ಕಲ್ತಿದ್ದೀವು ಅನ. ನಮ್ಮ ಮನೆಗಿದ್ದಾಗ ಏನು ಗೊತ್ತಿರಲಿಲ್ಲ ನಿನಗೆ. ಹಂಗೆ ಇದ್ರೆ ಆಯ್ತದೇನವ, ಕಲ್ತ್ಕೊಂಡಿದ್ದೀನಿ. ಇಲ್ಲಿ ಬಂದ್ಮ್ಯಾಕೆ ನಮ್ಮ ಅತ್ತೆ ಅವಾಗ ಬರೋಳಲ್ಲ, ಕಲ್ಸ್ಕೊಟ್ಟವಳೆ. ಕಟ್ತೀನಿ ಚೆನ್ನಾಗೇನೆ. ನಿನ್ನ ಮಗಳಿಗೂ ಹಂಗೆ ಎಲ್ಲ ಕೆಲಸ ಈಗಲಿಂದನೇ ಕಲಿಸ್ಬೇಕಲ್ವೇ ನೀನು? ಕಲ್ತ್ಕೊಂತಾಳೆ ಬಾರವ್ವ, ಇನ್ನು ಸಣ್ಣ ಹುಡುಗಿ ಅಲ್ವೇ, ಎಲ್ಲೋಯ್ತಾಳೆ, ಇಂದೆಲ್ಲ ನಾಳೆ ಕಲ್ತ್ಕೊಳ್ಳೇಬೇಕಲ್ವೇ ಎಲ್ಲನೂ. ಆದರೂ ನಮ್ಮ ಮನೆಯಾಗಿದ್ದಾಗ ಅತ್ಲ ಕಡ್ಡಿ ತೆಗ್ದು ಇತ್ಲಾಗಿತ್ತು ಎತ್ತಿಕ್ತಿರ್ಲಿಲ್ವಲ್ಲವಿ ನೀನು. ಈಗ ನೋಡ್ದ ಯಾಪಟೆ ಕೆಲಸ ಮಾಡಿಯಾ, ಕಲ್ತ್ಬಿಟ್ಟೆ ಬಿಡು ಕೆಲಸನ. ಅವಾಗ ನಾನು ಹಂಗಿದ್ದೆ, ಈಗ ನನ್ನ ಮಗಳು ಹಂಗವಳೆ. ಆಮೇಲೆ ಮುಂದಕ್ಕೂ ಅವಳು ಗಂಡನ ಮನೆಗೆ ಹೋಗ್ಬೇಕಾರೆ ಕಲ್ತ್ಕೊತಾಳ ಬಾ. ಕೊಡವಿ, ನಾನು ಹೊಸಿ ಕಟ್ಕೊಡ್ತೀನಿ. ನನಗೂ ಬತ್ತದ ಕಣ ಕಟ್ಟಕ್ಕೆ ಚೆನ್ನಾಗಿ. ತತ್ತಾ ಇಲ್ಲಿ. ಬೇಡ ಕೂತ್ಕೊಳ್ಳವ, ಇನ್ನು ಯೋಟದೆ, ನಾನು ಕಟ್ಕೊತೀನಿ, ನೀನು ಕೂತ್ಕೋ. ನನಗೂ ಬೇಜಾರಾತದ ಕೊಡವ, ಏನಾನ ಮಾಡ್ತೀನಿ. ಯೋಟೋದು ಅಂತ ಸುಮ್ಮನೆ ಕೂತಿತ್ತವೆ ಕೂತ್ಕೊಳ್ಳೋದು. ತತ್ತಾ ಇಲ್ಲಿ. ನೀನು ಹಂಗೆ ಕೂತ್ಕೊಂಡು ಅಂತಾವು ಮಾತಾಡವ, ಸಾಕು, ನಾನು ಕಟ್ಕೊಂತೀನಿ. ಏ ಲಕ್ಷ್ಮಿ, ಅವಿ, ಯಾರೋ ಬಂದವ್ರ ಕಣ್ಣು ನೋಡೆ ಕರಿತಾವ್ರೆ ನಿನ್ನ. ಯಪ್ಪ, ಇವ್ರು ಯಾಕವ್ವ ಬಂದ್ರು? ನನ್ನ ಕರ್ಮ, ನನ್ನ ಕತೆ ಮುಗೀತು ಇನ್ನ. ಯಾರವಿ ಅದು? ಅದ್ಯಾಕೆ ಹಂಗೆ ಎದ್ರಕತ್ತಾ ಇದೆಯಲ್ಲ ನೀನು? ಏನಾಗಬೇಕು ಅವ್ರು ನಿಂಗೆ? ಅವ್ವ, ಅವರೇ ನಮ್ಮ ಅತ್ತೆ ಮಾವ, ಊರಾಗಿಂದ ಬಂದವ್ರೆ. ಅಯ್ಯೋ, ಇನ್ನು 7 ದಿನ ಆದರೂ ಹೋಗಲ್ಲ ಕಣವ್ವ. ಇವರಿಬ್ಬರನ್ನು ಸುಧಾರ್ಸೋದು ಭಾರಿ ಕಷ್ಟ. ಯೋಟ್ ಮಾಡಿ 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 ಮಡಗಿದ್ರು ಸಾಕಾಗಕ್ಕಿಲ್ಲ. ನಮ್ಮ ಅತ್ತೆಗೆ ಪೌಡ್ರು ಸ್ನೋ ಒಂಚಕ್ಕಾಗಕ್ಕಿಲ್ಲ ಕಣವ್ವ. ನಿಮ್ಮ ಅತ್ತೆ ಮಾವನ? ನಾನು ಕೇಳಿದ್ದೀನಿ. ನನಗೂ ಹಿಂಗೆ ಯಾರು ಹೇಳಿದ್ರು, ನಿಮ್ಮ ಮಾವ ಜೊಲ್ ನನ್ನ ಮಗ ಅಂತೆ, ಸರಿ ಇಲ್ವಂತೆ. ಏನವಿ? ಹ್ಞೂ ಕಣವ್ವ, ಸ್ವಲ್ಪ ಜೊಲ್ ನನ್ನ ಮಗನೇ. ನಮ್ಮ ಮಾವ ಸರಿ ಇಲ್ಲ. ನಮ್ಮ ಅತ್ತೆನೂ ಹಂಗೆ ಅವಳೆ ಬಿತ್ರಿ. ಯೋಸ್ ಮಾಡಿಕಿದ್ರು ಸಾಕಾಗಲ್ಲ. ಅವಳು ಶೃಂಗಾರ ನೋಡ್ಬೇಕು ನೀನು. ಓ ದರಿದ್ರದೋಳೆ, ಈಗ ಹೇಳ್ತಿಯಲ್ಲೇ, ಏನು ಬಂದಿತ್ತೆ ನಿನಗೆ? ಹೋಗಿ ಹೋಗಿ ಇಂಥವ್ರ ಮನೆಗೆ ಬಂದು ಸೇರ್ಕೊಂಡಲ್ಲೇ. ಅವ್ವ ಬಿಟ್ಟಾಕು, ಆಗೋದು ಆಗೋಯ್ತು. ಈಗ ಆ ವಿಷಯ ಹೇಳ್ತಿಯಲ್ಲವ ನೀನು. ನನಗೆ ಇವ್ರು ಬಂದವರಲ್ಲ ಅನ್ನೋದೇ ಭಯ ಆಗದೆ. ನೀನು ನೋಡಿದ್ರೆ ಹಿಂಗಂತಿದ್ಯಲ್ಲ. ಏ ಲಕ್ಷ್ಮಿ, ಏನವಿ ಗರ ಬಡ್ದೊಳಂಗೆ ಕೂತಿದ್ಯಲ್ಲ? ಆಗಿಂದ ಕರಿತಾ ಇದ್ದೀನಿ, ಕೇಳಿಸ್ತಿಲ್ವಾ ನಿನಗೆ? ಇಲ್ಲ ಕಣತೆ, ಬಂದೆ ಹೂವು ಕೊಡ್ತಿದ್ದೆ, ಕೇಳಿಸ್ಲಿಲ್ಲ ಅಷ್ಟೇ. ಬಂದೆ ಕಣತೆ. ಏನೇ ಆಗ್ಲಿಂದ ಕರಿತಾ ಇದ್ದೀನಿ, ಕೇಳಿಸ್ತಾ ಇಲ್ವಾ ನಿನಗೆ? ಒಳ್ಳೆ ಗರ ಬಡ್ದೊಳಂಗೆ ಕೂತಿದ್ಯಲ್ಲ, ಏನು ಬಂದದೆ ನಿನಗೆ ದೊಡ್ಡ ರೋಗ? ಇಲ್ಲ ಕಣತೆ, ಹೂವು ಕಟ್ತಾ ಇದ್ನಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೆ, ಹಂಗೇನೆ ಕೇಳಿಸ್ಲಿಲ್ಲ ಅಷ್ಟೇನೆ. ತಪ್ಪಾಯ್ತು ಅತ್ತೆ. ಬರ್ರಿ ಮಾವಯ್ಯ, ಅತ್ತೆ ಬರ್ರಿ, ಊಟ ಮಾಡೋರಂತೆ. ಕೈಕಾಲು ತೊಳ್ಕೊಂಡು ಬರ್ರಿ, ಓಡೋಗ್ರಿ, ಓರಿ ನೀರು ಕಾದವೆ, ಕೈಕಾಲು ಮಕ್ಕ ತೊಳ್ಕೊಂಡು ಬರ್ರಿ, ಉಣ್ಣಕ್ಕೆ ಇಕ್ತೀನಿ, ಊಟ ಮಾಡೋರಂತೆ. ಇವ್ರು ಯಾರೇ ಮುದುಕಿ ವಯಸ್ಸಾದವರು? ಯಾರನ್ನ ಕರ್ಕೊಂಬಂದು ಕುಂಡಿಸ್ಕೊಂಡಿದ್ಯಾ? ನನಗೂ ವಯಸ್ಸಾಗೋಗದೆ, ಇವಳು ಇನ್ನೂ ಹುಡುಗಿ ಇರಬೇಕು ಪಾಪ, ನನ್ನನ್ನೇ ಮುದುಕಿ ಅಂತಾಳೆ. ಇವಳ ಅಯ್ಯೋ ಅತ್ತೆ, ಅವ್ರು ಯಾರು ಅಂದ್ಕೊಂಡ್ರಿ? ನಮ್ಮವ್ವ ಅವಳು. 1-2 ದಿವಸ ಇದ್ಬಿಟ್ಟು ಹೋಗುಮ್ಮ ಅಂತ ಬಂದವಳೆ. ಹಂಗೆಲ್ಲ ಅನ್ಬೇಡ್ರಿ ಕಣತ್ತೆ, ನಮ್ಮಮ್ಮ ಅವಳು. ಬೀಗ್ರೆ, ಗೊತ್ತಾಗ್ಲಿಲ್ಲ ಬೀಗ್ರೆ, ಕ್ಷಮಿಸ್ಬಿಡ್ರಿ. ಚೆನ್ನಾಗಿದ್ದೀರಿ? ಯಾವಾಗ ಬಂದ್ರಿ? 7 ದಿನ ಆಯ್ತು ಬಂದು. ನಮ್ಮವಳು ತಿಳಿದೆ ಮುದುಕಿ ಅಂದ್ಬಿಟ್ಲು, ಏನು ಅನ್ಕೊಂಬೇಡ್ರಿ. ನೀವಿನ್ನ ನೋಡಕ್ ಚೆನ್ನಾಗೇ ಇದ್ದೀರಿ. ನಮ್ಮವಳು ಹಂಗೇನೆ, ಒಂಚೂರು ಏನು ಅನ್ಕೊಂಬೇಡ್ರಿ, ಮನ್ಸ್ಗೆ ಹಾಕೊಂಬೇಡ್ರಿ. ಇರ್ಲಿ, ಪರವಾಗಿಲ್ಲ. ಹೌದು ಬೀಗ್ರೆ, ಕ್ಷಮಿಸ್ಬಿಡಿ. ನೀವು ಅಂತ ಗೊತ್ತಾಗ್ಲಿಲ್ಲ. ಯಾವ್ರು ಇವರು ಬಂದು ಕೂತ್ಕೋತಾರಲ್ಲ, ಹಂಗೆ ಕುಂಡಿಸ್ಕೊಂಡು ಕೂತವಳೆ ಅಂತ ಹಂಗನ್ಬಿಟ್ಟೆ. ಏನು ಅನ್ಕೋಬೇಡ್ರಿ. ಇರ್ಲಿ ಹೋಗ್ರಿ, ಕೈ ಕಾಲು ನೀರು ಹಾಕ್ಕೊಂಡು ಊಟ ಮಾಡೋಗ್ರಿ. ದೂರದಿಂದ ಬಂದಿದ್ದೀರಿ ಪಾಪ. ಅಯ್ಯೋ ಹಂಗೇನಿಲ್ಲ ಬಿಡ್ರಿ, ಏನ ಅಂತ ಸಾಕಾದಂಗೇನಾಗಿಲ್ಲ. ಮಾಡುಮ ಊಟನ, ನಿಮ್ಮ ಜೊತೆ ಒಂಚೂರು ಮಾತಾಡುಮ. ನೀವು ಯಾವಾಗ ಬಂದ್ರಿ? ಚಂದಾಗಿದ್ದೀರೇ? ನಿಮ್ಮ ಮಗ ಎಲ್ಲ ಚಂದಾಗವ್ರೆ? ನಾನಾಗಲೇ ಬಂದು ಒಂದು 15 ದಿನ ಆಯಿತು ಕಣಪ್ಪ. ನಮ್ಮ ಮಗ ಎಲ್ಲ ಚೆನ್ನಾಗವ್ರಿ. 15 ದಿನ ಆಯ್ತೆ? 15 ದಿನದಿಂದ ಇಲ್ಲೇ ಇದ್ದೀರಿ? ಓ, ಯಾಕೆ ಮಗನ ಜೊತೆ ಏನಾರ ಜಗಳ ಗಿಗಳ ಕಾಯ್ಕೊಂಬಂದ್ರೆ ಹೆಂಗೆ? ಅಯ್ಯೋ ಹಂಗೆಲ್ಲ ಏನು ಇಲ್ಲ ಅತ್ತೆ, ನಮ್ಮವ್ವ ಯಾವತ್ತೂ ಬಂದಿರಲಿಲ್ವಲ್ಲ, ಅದಕ್ಕೆ ನಾನೇ ಕರ್ಕೊಂಬಂದೆ ಇರ್ಸ್ಕೊಂಡಿದ್ದೀನಿ. ಹೋಯ್ತಾಳೆ, ಇನ್ನೊಂದು ವಾರದಾಗೆ ಹೊರಟೋಯ್ತಾಳೆ. ಆದರೂ ಅವ್ರದ್ದಂದ್ರೆ ದೊಡ್ಡ ಮನೆ ಕಣವ, ನಮ್ಮ ಮನೆ ಚಿಕ್ಕದು. ಅವ್ರಿಗೆ ಅಡ್ಜಸ್ಟ್ ಆಯ್ತದೋ ಹೆಂಗೋ? 15 ದಿನ ತನಕ ಇನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಅವರಲ್ಲ. ಏನು ಮಾಡೋದವ, ಮಗಳು ಸಾನ ದಿವಸದಿಂದ ಕರಿತಿದ್ಲು. ಸಾಯೋದ್ರೊಳಗಡೆ 1-2 ದಿನ ಇದ್ಬಿಟ್ಟು ಹೋಗುಮ ಅಂತ ಬಂದೆ.
ಹೆಂಗೋ ಮಗಳು ಮನೆ ಅಲ್ವೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವೇ. ಆಯ್ತು ಕಣ್ ಬಿಡವ, ಸಂದಾಗದೆ ಕತೆ. ಬರ್ರಿ ಅತ್ತೆ ಒಳಗೆ ನಡೀರಿ, ಬರ್ರಿ ಒಳಗೆ ಹೋಗಮ್ಮ. ಅವ ನೀನೇನು ಅನ್ಕೊಂಬಿಡಕಣವ, ನಮ್ಮ ಅತ್ತೆ ಓಸಿ ಹಂಗೇನೇನೆ ಬಾಯಿ ತಡಿಯೋಕ್ಕಿಲ್ಲ ಮುಂದು. ನೀನೇನು ಅನ್ಕೊಂಬಿಡಕಣವ, ಬೇಜಾರು ಮಾಡ್ಕೊಬೇಡ. ನಾನು ಅವ್ರಿಗೆ ಉಣ್ಣಕ್ಕೆ ಕೊಟ್ಟು ಬರ್ತೀನಿ ಇರು. ಥೂ, ನನ್ನ ಮನೆಯಾಗ ನಾನು ರಾಣಿ ಇದ್ದಂಗಿದ್ದೆ, ಇಲ್ಲಿ ಬಂದ್ಬಿಟ್ಟು ಇವ್ರ ಕೈಲೆಲ್ಲ ಮಾತು ಕೇಳಂಗಾಗೋಯ್ತಲ್ಲ. ಮಗಳ ಮನೆಗೆ ಯಾಕನ ಬಂದು ಕರ್ಮ. ನೋಡ್ರಿ, ಅವರು ನಮಗೆ ಬೀಗರಾಗಬೇಕು. ಅವ್ರ ಹತ್ರ ಎಲ್ಲ ನಿಮ್ಮ ಜೊಲ್ಲಾಟ ಎಲ್ಲ ಆಡಿದ್ರೆ ಅಷ್ಟೇ. ಆಮೇಲೆ ನನಗೇನ ಗೊತ್ತಾದ್ರೆ ಗ್ರಾಚಾರ ಬಿಡ್ಸ್ಬಿಡ್ತೀನಿ. ಏ ಬಾರಮ್ಮಿ, ನೀನೇನು ನನ್ಗೆ ಯಾವಾಗಲೂ ಅದೇ ಕೆಲಸ ಅನ್ನಂಗೆ ಮಾತಾಡ್ತೀಯಲ್ಲ. ಏನೋ ಬೀಗ್ರು ಅಂತ ಹೊಸಿ ಮಾತಾಡಿದೆ ಅಷ್ಟೇ, ಅದಕ್ಕೆ ಹಿಂಗೆ ಆಡ್ತಿಲ್ಲಮ್ಮಿ ನೀನು. ಆದರೂ ನೀನು ಮುದುಕಿ ಪತ್ಕೆ ಅಂತ ಎಲ್ಲ ಅನ್ಬಾರ್ದಾಗಿತ್ತು ಬಿಡು. ಚಂದಾಗಿ ಅವರೇ ನೋಡು ಮತ್ತೆ ಇದೇ ಬುದ್ಧಿನೇ ಬ್ಯಾಡ ಅಂತಿದ್ದು. ನೀನು ಏನನ ಹಂಗೆ ಹಿಂಗೆ ಆಡಿದ್ದು ಏನನ ನನಗೆ ಗೊತ್ತಾಯ್ತು, ಪರ್ಕೆ ತಗೊಂಡು ಮಕ್ಕ ಕೆರೆದು ಬಿಡ್ತೀನಿ, ತಿಳ್ಕೊಬಿಡು. ಹುಷಾರಾಗಿರು. ಆಮೇಲೆ ನಂಗೆ ಸುಮ್ಮನೆ ಸಿಟ್ಗಿಟ್ಟು ಬರ್ಸ್ಬೇಡ. ಆಮೇಲೆ ಬೀಗ್ರು ಮುಂದೆ ಮರ್ಯಾದೆ ತೆಗೆದುಬಿಡ್ತೀನಿ. ಹುಷಾರಾಗಿರು. ಆಮೇಲೆ ಅದು ಬಿಟ್ಟ ಕಮ್ಮಿ, ನಿನ್ನ ಸೊಸೆನ ಕರಿ ಮೊದಲು. ನಂಗೆ ಹೊಟ್ಟೆ ಎಸಿತಾರೆ ಉಣ್ಣಕ್ಕಿಕ್ಲಿ. ಬರೀ ಇದನ್ನೇ ಆಯ್ತು ನಿಂದು. ಯಾವಾಗ ನೋಡಿದ್ರು ಪರ್ಕೆ ತಗೊಂಡು ಮಕ್ಕ ಕೆರೆದು ಬಿಡ್ತೀನಿ ಅಂತ ಬುಡ್ಕೊಳ್ಳೋದ್ರಾಗೆ ಇರ್ತೀಯ. ಇವಳೊಬ್ಳು ಅದೆಲ್ಲ ಸಾಯ್ತಾವಳು ಬಂದು ಉಣ್ಣ ಕಿಕ್ಕದ್ ಬಿಟ್ಬಿಟ್ಟು. ಏ ಲಕ್ಷ್ಮಿ, ಲಕ್ಷ್ಮಿ ಅದ ಕಣತ್ತೆ ಬಂದೆ, ಊಟಕ್ಕೆ ಇಕ್ತೀನಿ, ಒಂದು ನಿಮಿಷ ತತ್ತೀನಿ ಎಲ್ಲ ನಾನು. ಏನಮ್ಮಿ ಒಂದ್ಸೂರು ಚಂದಾಕಿಲ್ಲ ಸಾಂಬಾರು. ಅದೇನು ಅಡುಗೆ ಮಾಡೋದು ಕಲ್ತಿದ್ಯವ ನೀನು? 7 ಸತಿ ಹೇಳ್ಕೊಟ್ರು ಅಷ್ಟೇನ ನಿಂದು? ಬಂದಾಗೆಲ್ಲ ಹೇಳ್ಕೊಡ್ತೀನಿ, ಆದರೂ ಒಂಚೂರು ಚೆಂದಾಗಿ ಮಾಡಲ್ವಲ್ಲೇ. ಅದೇನು ಅಂತ ತಿಂದಾನೋ ನನ್ನ ಮಗ, ಅದೇನು ಅಂತ ಕಟ್ಕೊಂಡು ಬಂದೋ ನಿನ್ನ. ಏನೋ ಪೆಸರ್ಗೆ ಸ್ವಲ್ಪ ಮಾಡ್ಬೇಕಲ್ವೇನವ? ಇದೇನವ ಇದು ಹಿಂಗದೆ ಸಾರು? ಅಯ್ಯ ಅಯ್ಯೋ ಅತ್ತೆ, ನೀವು ಬರ್ತೀರಂತ ಏನು ಹೇಳಲೇ ಇರಲಿಲ್ಲ ನೀವು. ಅದಕ್ಕೆ ಹಿಂಗೆ ಮಾಡಿಬಿಟ್ಟೆ ಕಣತ್ತೆ. ನಾವೇ ಇದ್ವಲ್ಲ, ಅದಕ್ಕೆ ಹಿಂಗೆ ಮಾಡಿದೆ. ನಿಮ್ಮ ಮಗ ಬಂದರೆ ಸಾಯಂಕಾಲಕ್ಕೆ ಏನನ್ನ ತರಕ್ಕೆ ಹೇಳ್ತೀನಿ ಬಿಡತ್ತೆ, ಮಾಡಿಕ್ತೀನಿ. ಇದೆ ಹಿಂಗದೆ ಸಾರು. ಇನ್ನು ಅದು ನೀನು ಯಾವ ಪಾಸಲ್ಲಿ ಹೆಂಗೆ ಮಾಡ್ತೀಯ ತಾಯಿ ನೀನು? ನಾನೇ ಮಾಡ್ತೀನಿ ಬಿಡು. ನಿನ್ನ ಕೈಯಾಗಲೂ ಅಡುಗೆ ತಿಂದುಬಿಟ್ರೆ ಅಷ್ಟೇ, 3 ದಿನಕ್ಕೆ ಮನಿಕೊಂಬಿಡ್ಬೇಕು, ಎದೊಳಕ್ಕಿಲ್ಲ ನನ್ನ ಮಗ. ಅದಕ್ಕೆ ಹಂಗೆ ಸ್ವರ್ಗೋಗಿರೋದು. ಎಲ್ಲೋಗೋನವನು ಈಟೊತ್ತಾರು ಬರಲೇ ಇಲ್ವಲ್ಲ? ಎಲ್ಲ ತೋಟಕ್ಕೆ ಹೋಗ್ಬಿಟ್ಟು ಅಂತ ಹೋದ್ರತ್ತೆ, ಇನ್ನೂ ಬರಲಿಲ್ಲ. ಈ ಬಿಸಿಲಾಗೆ ತೋಟದಲ್ಲಿ ಗೇಮೆ ಮಾಡೋಕೆ ಹೋಗೋದೆ ನನ್ನ ಮಗ. ಅಯ್ಯೋ ಪಾಪ ನನ್ನ ಮಗ, ನಿನ್ನ ಕಟ್ಕೊಂಡು ಹಾಳಾಗೋಗ್ಬಿಟ್ಟ ಪಾಪ. ಬಿಸಿಲು ಅನ್ನೋಂಗಿಲ್ಲ, ಮಳೆ ಅನ್ನೋಂಗಿಲ್ಲ, ಗೇಯೋದೇ ಆಯಿತು. ಅಯ್ಯೋ ಬರ್ರಿ ಅತ್ತೆ, ಅವು ಕರೆಕ್ಟಾಗಿದ್ದಿದ್ರೆ ನಾವ್ಯಾಕೆ ಹಿಂಗಿರ್ತಿದ್ವಿ? ಏನು ತಂದಾಕಲ್ಲ ಮಾಡಲ್ಲ, ಸುಮ್ಮನೆ ಹೋಯ್ತಾರೆ, ಅಲ್ಲಿ ಹಳ್ಳಿ ಕಟ್ಟೆ ತಗೊಂಡು ಮನ್ಗಿರ್ತಾರೆ. ಅದಕ್ಕೆ ನೀವು ಇಷ್ಟೊಂದು ಹೊಗ್ಲತ್ತೀರಿ ನಿಮ್ಮ ಮಗನ್ನ. ಏನಮ್ಮಿ ಇಷ್ಟೊಂದು ಮಾತಾಡ್ತಿದ್ದಿ? ನಿಮ್ಮವ್ವ ಬಂದವಳೆ ಅಂತ ಜೋರಾಗಿ ಮಾತಾಡ್ತಾ ಇದ್ದಿ, ಯಾಕವಿ? ಅಯ್ಯೋ ಇಲ್ಲ ಕಣತೆ, ಹೇಳ್ದೆ ಅಷ್ಟೇ. ಕಂಪ್ಲೇಂಟ್ ಎಲ್ಲ ಮಾಡೋಕ್ಕೆ ಹೇಳಿ ನಿಂತಿದ್ದಿ ನನ್ನ ಮಗನ ಮ್ಯಾಗೆ. ನನ್ನ ತವೇನೇ ಹೇಳ್ತಿದ್ಯಾ ಕಂಪ್ಲೇಂಟಾ? ಹುಷಾರು, ಬಾಯಿಗೆ ಬಿಟ್ಟಿಯಾ, ಓಡಿಸ್ಬಿಡ್ತೀನಿ. ನಮಸ್ಕಾರ ಫ್ರೆಂಡ್ಸ್, ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.